ಸಿಲಿಕಾನ್ ಸಿಟಿ ಬೆಂಗಳೂರು ದಿನ ಕಳೆದಂತೆ ಹೈಟೆಕ್ ಸಿಟಿ ಆಗ್ತಾ ಇದೆ. ಅದರಲ್ಲೂ ಕೂಡ ಮಾರ್ಕೆಟ್ಗಳಾಗಿರ್ಬೋದು, ಪ್ರತಿಯೊಂದು ಬಿಲ್ಡಿಂಗ್ಗಳಾಗಿರ್ಬೋದು ಎಲ್ಲವೂ ಕೂಡ ಫಾಶ್ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ವಿಜಯನಗರದ ಪಾಲಿಕೆ ಬಜಾರ್ ಈಗ ಸಾಕಷ್ಟು ಜನರನ್ನ ಆಕರ್ಷಣೆ ಮಾಡ್ತಾ ಇದೆ. ಯಾಕಂದರೆ ಇಲ್ಲಿಯ ಸ್ಪೆಷಾಲಿಟಿಗಳನ್ನು ನಾನು ಹೇಳ್ತಾ ಹೋಗ್ತೀನಿ, ಜೊತೆಗೆ ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ನಿನ್ನೆ ತಾನೇ CM ಸಿದ್ದರಾಮಯ್ಯ ಅವರಿಂದ ಅದ್ದೂರಿ ಚಾಲನೆಯನ್ನು ಈ ಒಂದು ಬಜಾರ್ಗೆ ಕೊಟ್ಟಿರುವಂಥದ್ದು. ಯಾಕಂದರೆ ವಿಜಯನಗರದಲ್ಲಿ ಸಾಕಷ್ಟು ಜನ ವಾಸ ಮಾಡೋದ್ರಿಂದ ಮಾರುಕಟ್ಟೆಗೆ ಒಂದಷ್ಟು ತೊಂದರೆ ಆಗ್ತಾ ಇತ್ತು. ಜೊತೆಗೆ ಬೀದಿ ಬದಿ ವ್ಯಾಪಾರವನ್ನು ಮಾಡ್ತಾ ಇದ್ರು. ಎಲ್ಲೋ ಒಂದು ಕಡೆ ಗಾಡಿಗಳು ಹೋಗೋದಕ್ಕಾಗಿರ್ಬೋದು ಅಥವಾ ಜನ ಓಡಾಡೋದಕ್ಕಾಗಿರ್ಬೋದು ಸಾಕಷ್ಟು ಕಷ್ಟ ಆಗ್ತಾ ಇತ್ತು. ಆದರೆ ವಿಜಯನಗರದ ಕೃಷ್ಣಪ್ಪ ಅವರ ಆಸೆ ಏನಿತ್ತು, ಆ ಆಸೆಯಂತೆ ಈಗ ಸತತ ಪ್ರಯತ್ನದಿಂದ ಪಾಲಿಕೆ ಬಜಾರ್ ರೆಡಿ ಆಗಿರುವಂಥದ್ದು. ಜೊತೆಗೆ 79 ಸ್ಟಾಲ್ಗಳು ಇಲ್ಲಿರುವಂಥದ್ದು. ಯಾಕಂದರೆ ಬೆಂಗಳೂರಿನಲ್ಲಿ ಯಾವ ಒಂದು ಮಾರ್ಕೆಟಲ್ಲೂ ಕೂಡ ಈ ರೀತಿ ಹೈಫೈ ಆಗಿ ಇರೋದಿಲ್ಲ ಅನಿಸುತ್ತೆ. ಯಾಕಂದರೆ AC ಆಗಿರ್ಬೋದು ಅಥವಾ ಸ್ಟಾಲ್ಗಳನ್ನು ಒಂದು ಕ್ರಿಯೇಟ್ ಮಾಡಿರೋದಾಗಿರ್ಬೋದು, ಜೊತೆಗೆ ಟೈಲ್ಸ್ ಹಾಕಿರೋದಾಗಿರ್ಬೋದು, 8 ಎಕ್ಸಿಟ್ ಮತ್ತು ಎಂಟ್ರಿಗಳನ್ನು ಕೊಟ್ಟಿರೋದಾಗಿರ್ಬೋದು, ಎಲ್ಲವೂ ಕೂಡ ಈಗ ಜನರನ್ನು ಅಟ್ರಾಕ್ಟ್ ಮಾಡ್ತಾ ಇದೆ. ಇನ್ನೊಂದು ಕಡೆಯಾಗಿ ಮುಖ್ಯವಾಗಿ ನೋಡೋದಾದರೆ ಬೆಂಗಳೂರಿನ ಸಾಕಷ್ಟು ಮಾರುಕಟ್ಟೆಗಳು ಹೈಜೀನನ್ನು ಕಾಪಾಡ್ಕೊಳ್ಳೋದಿಲ್ಲ. ಮಾರುಕಟ್ಟೆಗೆ ಬರ್ತಾರೆ ಅಥವಾ ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು ಎಲ್ಲವೂ ಕೂಡ ಅಲ್ಲಲ್ಲೇ ಇರುತ್ತೆ. ಇನ್ನೊಂದು ಕಡೆಯಾಗಿ ಈಗ ತಾನೇ ಸಾಕಷ್ಟು ಹಣ್ಣುಗಳನ್ನು ಕೂಡ ತಂದು ಜೋಡಿಸ್ತಾ ಇರುವಂಥದ್ದು. ಸದ್ಯ ಅದನ್ನು ಕೂಡ ತೋರಿಸ್ತೀನಿ. ಯಾಕಂದರೆ 79 ಸ್ಟಾಲ್ಗಳಿರೋದ್ರಿಂದ ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು ಪ್ರತಿ ಒಂದನ್ನು ಕೂಡ ಈಗ ಜೋಡಿಸ್ತಾ ಇದ್ದಾರೆ. ಇನ್ನೇನು ಸಾಕಷ್ಟು 79 ಸ್ಟಾಲ್ಗಳಿಗೂ ಕೂಡ ಎಲ್ಲವೂ ಕೂಡ ಬುಕ್ ಆಗಿರೋದ್ರಿಂದ 30-40 ವರ್ಷದಿಂದ ವಿಜಯನಗರದಲ್ಲಿ ಏನು ವ್ಯಾಪಾರವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಆ ಒಂದು ವ್ಯಾಪಾರಸ್ಥರಿಗೆ ಈ ಒಂದು ಅನುಕೂಲವನ್ನು ಮಾಡಿಕೊಡ್ತಾರೆ. ಇನ್ನೊಂದು ಕಡೆ ನಾನು ಈಗಾಗಲೇ ಹೇಳಿದೆ, AC ಕೂಡ ಅಳವಡಿಕೆ ಮಾಡಿರುವಂಥದ್ದು. 24 ಕಡೆ AC ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಜೊತೆಗೆ ಯಾವುದೇ ರೀತಿಯಾದಂತಹ ಅಗ್ನಿ ಅವಘಡಗಳು ಸಂಭವಿಸದಂತೆ ಸಾಕಷ್ಟು ಮುಂಜಾಗ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಇನ್ನು ವಿಶೇಷವಾಗಿ ನೋಡೋದಾದರೆ ಬೆಂಗಳೂರಿನಲ್ಲಿ ಮಳೆ ಬಂದಾಗ ಸಾಕಷ್ಟು ನೀರು ತುಂಬಿಕೊಳ್ಳುತ್ತೆ. ಆ ನೀರುಗಳು ತುಂಬಿಕೊಳ್ಬಾರ್ದು ಅನ್ನುವಂತಹ ಕಾರಣಕ್ಕೆ ಏನು ಸುತ್ತಮುತ್ತ ಏನು ನೀರು ಬರುವಂತಹ ಪ್ಲೇಸ್ ಏನಿದೆ ಅದೆಲ್ಲವನ್ನು ಕೂಡ ರೆಡಿ ಮಾಡಿರುವಂಥದ್ದು. ಜೊತೆಗೆ ಸಾರ್ವಜನಿಕರು ಕೂಡ ಈಗಾಗಲೇ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗಾಗಲೇ ನೋಡ್ತಾ ಇರ್ಬೋದು, ಎಂಟ್ರಿ ಎಕ್ಸಿಟ್ 8 ಕಡೆ ಆಗಿರ್ಬೋದು, AC ಜೊತೆಗೆ 79 ರೂಮ್ಗಳಾಗಿರ್ಬೋದು, ಹೈಟೆಕ್ ಟಚ್ ಆಗಿರ್ಬೋದು, ಮತ್ತು ಇನ್ನೊಂದು ಕಡೆಯಾಗಿ ಲಿಫ್ಟನ್ನು ಕೂಡ ಇಟ್ಟಿದ್ದಾರೆ. ಅಂದರೆ ಮಾರ್ಕೆಟಿಗೆ ವಯಸ್ಸಾದವರು ಆಗಿರ್ಬೋದು ಅಥವಾ ಮಕ್ಕಳು ಯಾರಾದರೂ ಬಂದರೆ ಲಿಫ್ಟನ್ನು ಕೂಡ ಯೂಸ್ ಮಾಡ್ಬೋದು, ಎಕ್ಸಿಲೇಟರ್ನ ಕೂಡ ಯೂಸ್ ಮಾಡ್ಬೋದು. ಯಾವ ಮಾರ್ಕೆಟಲ್ಲಿ ಈ ರೀತಿ ಸೌಲಭ್ಯ ಅಂತೂ ನಾವಂತೂ ನೋಡಿಲ್ಲ. ನಿನ್ನೆ ಕೂಡ CM ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ರು, ಪ್ರತಿಯೊಂದು ಏರಿಯಾದಲ್ಲೂ ಇದೇ ರೀತಿ ಮಾರುಕಟ್ಟೆ ಆದರೆ ಜನರಿಗೆ ಉಪಯೋಗ ಆಗತ್ತೆ ಅಂತ. ಇನ್ನು ಸಾರ್ವಜನಿಕರು ಕೂಡ ಇಲ್ಲಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದರೆ ಒಂದಷ್ಟು ವರ್ಷಗಳಿಂದ ವ್ಯಾಪಾರ ಮಾಡಿದವರು ಕೂಡ ಇದ್ದಾರೆ. ಎಷ್ಟು ಖುಷಿಯಾಗತ್ತೆ ಏನು ಎತ್ತ ಅನ್ನುವಂಥದ್ದನ್ನು. ಸರ್, ಈಗ ನಿನ್ನೆ CM ಸಿದ್ದರಾಮಯ್ಯ ಅವರು ಅದ್ದೂರಿಯಾಗಿ ಚಾಲನೆ ಕೊಟ್ಟಿದ್ದಾರೆ. ಅದು ಕೂಡ ಹೈಟೆಕ್ ಆಗಿ ಮಾರ್ಕೆಟ್ ರೆಡಿ ಮಾಡಿರುವಂಥದ್ದು. ಎಷ್ಟು ಖುಷಿ ಆಗುತ್ತೆ ಸರ್? ನಮಗೆ ಸುಮಾರು ಒಂದು 30 ವರ್ಷದಿಂದ ಈ ಜಾಗದಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀವಿ. ಯಾವುದೇ ರೀತಿಯಾಗಿ ತೊಂದರೆ ಇಲ್ಲದ ರೀತಿ ನಮಗೆ ಒಂದು ಪಾಲಿಕೆ ಬಜಾರನ್ನು ಕಟ್ಕೊಟ್ಟಿದ್ದಾರೆ. ನಾವು ಮುಂಚೆ ಮಳೆ ಗಾಳಿಯಿಂದಲೇ ನಿಂದಿ ಸುಸ್ತಾಗಿ ಪ್ಲಾಸ್ಟಿಕ್ ಹೊತ್ಕೊಂಡು ವ್ಯಾಪಾರ ಮಾಡೋದು. ಇವತ್ತು ಅವರನ್ನು ನಾವು ಜೀವಮಾನ ಇರೋ ತನಕ ನಿಲ್ಲಿಸ್ಕೊಂಡು ಅಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮಗೆ ಆದಂಥ 79 ಅಂಗಡಿ ಕಟ್ಕೊಟ್ಟಿದ್ದಾರೆ. ಅದರಲ್ಲಿ ಏನು ಬೀದಿಲಿ ವ್ಯಾಪಾರ ಮಾಡೋರು ಎಲ್ಲರಿಗೂ ಅಲ್ಲಿಂದ ತೆರವುಗೊಳಿಸಿ ನಾವಿಲ್ಲಿ ವ್ಯಾಪಾರ ಮಾಡ್ತೀವಿ. ಭಾಳ ಸಂತೋಷ ಆಗ್ತಾಯಿದೆ. ಇದು ಲೈಫ್ ಸೆಟ್ಲ್ ಆದಂಗೆ ನಮಗೆ ಜೀವನದಲ್ಲಿ. ಸರ್, ಯಾವತ್ತಿಂದ ರೂಮ್ಗಳನ್ನು ಅಲರ್ಟ್ ಮಾಡ್ತಾರೆ ಮತ್ತು ಏನಾದರೂ ಫೀಸ್ ಬಗ್ಗೆ ಏನಾದರೂ ಹೇಳಿದಾರಾ ಏನು ಅನ್ನುವಂಥ? ನಮಗೇನು ಹೇಳಿಲ್ಲ ಮೇಡಮ್ ಅವ್ರು. ಇನ್ನೂ ನೀವೇನು ಯೋಚನೆ ಮಾಡಬೇಡಿ, ಇನ್ನೊಂದು 15 ದಿವಸದಲ್ಲಿ ಅಲಾಟ್ಮೆಂಟ್ ಮಾಡಿ ನಿಮ್ಮ ನಂಬರ್ ಕೊಡ್ತೀವಿ, ನೀವು ಹೋಗಿ ವ್ಯಾಪಾರ ಮಾಡಿ ಅಂತ ಹೇಳಿದ್ದಾರೆ ಮೇಡಮ್. ಅಷ್ಟೇ. ಓಕೆ ಸರ್, ಈಗ ವಿಜಯನಗರದಲ್ಲಿ ಈ ರೀತಿ ಒಂದು ಹೈಟೆಕ್ ಆಗಿದೆ. ನಿನ್ನೆ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಎಲ್ಲ ಕಡೆ ಕೂಡ ಇದೇ ಥರ ಹೈಟೆಕ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ನಿಮ್ಮ ಅನಿಸಿಕೆ ಏನು ಅನ್ನೋ? ತುಂಬ ಸಂತೋಷ ಸರ್, ಸಂತೋಷಮ್ಮ. ಯಾಕೆ ಅಂದರೆ ವ್ಯಾಪಾರ ಮಾಡೋರು ಎಲ್ಲರೂ ನಾವೆಲ್ಲ ಒಂದೇನೆ. ರೋಡಲ್ಲಿ ವ್ಯಾಪಾರ ಮಾಡೋರಿಗೆಲ್ಲ ಈ ಥರ ಮಾಡಿಕೊಟ್ರೆ ಭಾಳ ಸಂತೋಷ ಆಗುತ್ತೆ. ಇವರ ಒಂದು ಸಿದ್ದರಾಮಯ್ಯರ ಸರ್ಕಾರದಲ್ಲಿ ಇಂಥ ಅನುಕೂಲಗಳು ಮಾಡ್ತಾಯಿದ್ರೆ ಅವ್ರನ್ನ ಚಿರುಗುಣಿ ಆಗ್ತೀವಿ ನಾವು ಅವ್ರಿಗೋಸ್ಕರ. ಎಲ್ಲರಿಗೂ ಎಲ್ಲೇ ಆಗಲಿ, ಬಸವೇಶ್ವರ ಆಗಲಿ, ವಿಜಯನಗರ ಹೌಸಿಂಗ್ ಬೋರ್ಡ್ ಆಗಲಿ, ಯಾವುದೇ ಒಂದು ಜಾಗದಲ್ಲಿ ಕಟ್ಟೋದು ಎಲ್ಲರಿಗೂ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ನಮಗೆ. ಮಂಜುನಾಥ್.
ಇದಿಷ್ಟು ವ್ಯಾಪಾರಸ್ಥರ ಮಾತು. ಅಂದರೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸತತ 30 ವರ್ಷಗಳಿಂದ ಕಷ್ಟಪಟ್ಟು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿ ಮಳೆ ಗಾಳಿ ಚಳಿಗೆ ಯಾವುದಕ್ಕೂ ಕೂಡ ಕುಗ್ಗದೆ ಈಗ ಈ ರೀತಿ ಪಾಲಿಕೆ ಬಜಾರ್ನಲ್ಲಿ ಹೈಟೆಕ್ ಆಗಿ ವ್ಯಾಪಾರ ಮಾಡೋದು ನಿಜಕ್ಕೂ ಖುಷಿಯನ್ನು ತರ್ತಾ ಇದೆ ಅಂತ ಹೇಳ್ತಾ ಇರುವಂಥದ್ದು. ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ಸಾಕಷ್ಟು ಏರಿಯಾದಲ್ಲೂ ಕೂಡ ಇದೇ ರೀತಿ ಹೈಟೆಕ್ ಆಗಿರುವಂತಹ ಮಾರುಕಟ್ಟೆಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ. ಕಾಂಗ್ರೆಸ್ ಸರ್ಕಾರದ ಕನಸು ಏನಿದೆ, ಹೈಟೆಕ್ ಬೆಂಗಳೂರನ್ನ ಮಾಡಬೇಕು ಅಥವಾ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡಬೇಕು ಅನ್ನುವಂಥದ್ದು, ಅದು ನನ್ಸಾಗ್ಲಿ. ಇದೇ ರೀತಿ ಮಾರುಕಟ್ಟೆಗಳು ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಕೂಡ ತಲೆ ಎತ್ತಲಿ ಅನ್ನೋದೇ ಪವರ್ ಟಿವಿ ಆಶಯ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ವರ್ಷಿತಾ ತಾಕಿರಿ, ಪವರ್ ಟಿವಿ ಬೆಂಗಳೂರು.